ಮೇಡಮ್, ನಾನು ಯಾವ್ದು ಪಕ್ಷದ ಬಗ್ಗೆ ಹೇಳಲ್ಲ. ಎಲ್ಲರಿಗೂ ಸಮಾನತೆಯಿಂದ ಇವತ್ತೇನ್ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದು ಒಳ್ಳೇದ್ ಮಾಡಿದೆ. ನಾನು ಹೇಳಿಕೆ ಬಯಸ್ತಾ ಇದ್ದೀನಿ, ದೇಶ ಯಾಕೆ ಮಾಡ್ಬೇಕು? ನಾವೆಲ್ಲರೂ ಇಲ್ಲಿ ಹಿಂದೂ ಮುಸ್ಲಿಂ ಕೂಡಿದೀವಿ. ಅದಕ್ಕೆ ದೇಶ ಭಾಷಣ ಮಾಡಿ ಇಲ್ಲಿ ಯಾವುದು MLA ಮಿನಿಸ್ಟರ್ ಮಕ್ಕಳು ಬಂದು ಹೋರಾಟಕ್ಕೆ ನಿಂದ್ರಲ್ಲ. ಲೀಡರ್ಗಳು ಬರ್ತಾರೆ, ದೇಶದ ಭಾಷಣ ಮಾಡ್ತಾರೆ, ಹೋಗ್ತಾರೆ. ಆ ಮಕ್ಕಳ ತಲೆಯಲ್ಲಿ ಬಂದು ನಾ ಹಿಂದೂ ನಾ ಮುಸ್ಲಿಂ ಅಂತ ಹೇಳಿ ಗಲಾಟೆಗಳು ಮಾಡಿ ಇವತ್ತು ಹಲವಾರು ಮಕ್ಕಳ ಜೈಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಜೈಲದಿಂದ ಬಿಡಿಸ್ಕೊಂಡ್ ಬರಂಗಿಲ್ಲ. ಅವಾಗ ಹೇಳ್ತಾರೆ ಇವರು ನಮ್ ಜೊತೆಗೆ ಇಲ್ಲ ಅಂತ ಹೇಳ್ಬಿಡ್ತಾರೆ, ಇವರು ಕೈ ಎತ್ತು ಬಿಡ್ತಾರೆ. ಇಲ್ಲಿ ಸಾಯುವುದು ಬಡವರು. ಯಾವುದು MLA MP ಮಿನಿಸ್ಟರ್ ಮಕ್ಕಳು ಹೋರಾಟಕ್ಕೆ ಬರಲ್ಲ. ನಾವು ಸಮಾನತೆಯಿಂದ ಇದ್ದೀವಿ. ಇವತ್ತ ಏನು ಸರ್ಕಾರ ನಿರ್ಧಾರ ಮಾಡಿದೆ, ನಾವು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಒಕ್ಕಟ್ಟಿದ್ದೀವಿ. ಇವ್ರೇನು ಭಾಷಣ ಮಾಡ್ತಾ ಇದ್ದಾರೆ, ಇವತ್ತು ಕೂಡ ಮುಸ್ಲಿಂ ಆಗ್ಲಿ ಹಿಂದೂ ಆಗ್ಲಿ ಆ ತರದ ಪ್ರಾಣ ನಮ್ಮ ಮಕ್ಕಳ ಮೇಲೆ ನಮ್ಮ ಮೇಲೆ ಬೀಳ್ತಾ ಇದೆ. ಇವ್ರಿಗೆ ಏನು ಆಗಂಗಿಲ್ಲ. ಇವ್ರು ಹೋಗಿ ಮನೆಯಲ್ಲಿ ಆರಾಮ್ ಭಾಷಣ ಮಾಡಿ ನಿದ್ದೆ ಮಾಡ್ತಾರೆ. ನಮ್ಮ ಮಕ್ಕಳ ಜೈಲಿಗೆ ಹೋಗ್ತಾರೆ. ಯಾರು ಉಳಿಸ್ತೀರಾ? ನೀವು ಉಳಿಸ್ತೀರಾ?